ದಲಿತರ ಮೇಲೆ ಹಲ್ಲೆ, ಕಿಡಿಗೇಡಿಗಳನ್ನು ಬಂಧಿಸುವಂತೆ ಕರ್ನಾಟಕ ದಲಿತ ಸಿಂಹ ಸೇನೆ ಆಗ್ರಹ. ದಲಿತರ ಮೇಲೆ ಹಲ್ಲೆ ಮಾಡಿದ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಆಗ್ರಹಿಸಿ ಕರ್ನಾಟಕ ದಲಿತ ಸಿಂಹ ಸೇನೆ ಕಾರ್ಯಕರ್ತರು ನಗರದ ಹೊರವಲಯದಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಶುಕ್ರವಾರ ಪ್ರತಿಭಟನೆ ನಡೆಸಿದರು. ಈ ವೇಳೆ ಕರ್ನಾಟಕ ದಲಿತ ಸಿಂಹ ಸೇನೆ ರಾಜ್ಯಾಧ್ಯಕ್ಷ ಹೋಳಿ ಪ್ರಕಾಶ್ ಮಾತನಾಡಿ, ತಾಲೂಕಿನ ಸೋಮಸಂದ್ರ ಗ್ರಾಮದ ನಿವಾಸಿಗಳಾದ ದಲಿತ ಸಮುದಾಯಕ್ಕೆ ಸೇರಿದ ಭೈರಪ್ಪ ಹಾಗೂ ಮುಳವಾಗಲಪ್ಪ ಇವರ ಮೇಲೆ ವಿನಾಕಾರಣ ದೊಡ್ಡ ಕುರುಬರಹಳ್ಳಿ ಗ್ರಾಮದ ದೇವರಾಜ್ ಮಗ ನಾಗರಾಜ್ ಎಂಬುವರು ಡಿಸೆಂಬರ್ 27ರಂದು ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಿದರು. ತಲೆಗೆ ಕೈಕಾಲಿಗೆ ಹೊಡೆದ ರೀತಿ ನೋಡಿದ್ರೆ ಭಯವಾಗುತ್ತದೆ. ಗಂಭೀರ ಹಲ್ಲೆಯಿಂದ ಅತಿಯಾಗಿ ರಕ್ತಸ್ರಾವವಾಗಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಸಹ ಪಡೆದಿದ್ದಾರೆ. ನಿರಂತರ ದಲಿತರ ಮೇಲೆ ಹಲ್ಲೆ, ದೌರ್ಜನ್ಯ, ವಂಚನೆಯಂತಹ ಪ್ರಕರಣಗಳು ನಡೆಯುತ್ತಲೇ ಇವೆ. ಜಾತಿ ಪ್ರಮಾಣ ಪತ್ರದ ವಂಚನೆ ಮಾಡಿದ ಶಾಸಕ ಕೊತ್ತೂರು ಮಂಜುನಾಥರ ಮೇಲೂ ಕ್ರಮ ಕೈಗೊಂಡಿಲ್ಲ ಎಂದು ಕಿಡಿಗಾಡಿದ್ರು. ಹಲ್ಲೆ ನಡೆದ ದಿನ ಗ್ರಾಮಾಂತರ ಠಾಣೆಯಲ್ಲಿ ದೂರು ನೀಡಿ ಎಫ್ಐಆರ್ ಸಹ ದಾಖಲಿಸಲಾಗಿದೆ. ಇಲ್ಲಿಯವರೆಗೂ ಹಲ್ಲೆಕೋರರನ್ನ ಬಂಧಿಸಿಲ್ಲ. ಕೂಡಲೇ ಆರೋಪಿಗಳನ್ನು ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದ್ರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಿಂಹ ಸೇನೆ ತಾಲೂಕು ಅಧ್ಯಕ್ಷ ಚೋಳಗಡ್ಡ ರಾಮಚಂದ್ರಪ್ಪ, ಸಂಚಾಲಕ ಐತರಾಸನಹಳ್ಳಿ ವೆಂಕಟೇಶ್, ಕಾರ್ಯಕರ್ತರಾದ ಗಗನ್, ಕೃಷ್ಣಪ್ಪ, ವೆಂಕಟಸ್ವಾಮಿ, ಸೌಂದರ್ಯ, ಮಂಜುಳಾ, ಮಹೇಶ್, ಭೈರಪ್ಪ, ಮುಳವಾಗಲಪ್ಪ ಹಾಜರಿದ್ದರು. ಅವರ ಪ್ರಕರಣ ಕೂಡ ನೀವು ಡಿಲೇ ಮಾಡ್ತಾ ಇದ್ದೀರಿ. ನೀವು ಕೂಡ ಇಲ್ಲೋ ಒಂದು ಕಡೆ ನೀವು ಅವ್ರ ಕಡೆ ಶಾಮೀಲಾಗಿದೆ ಅಂತ ನನ್ನ ಭಾವನೆ ಆಗ್ತಾ ಇರೋದಲ್ಲ, ಜನಗಳ ಭಾವನೆ ಸರ್. ನೀವು ಎಲ್ಲಿಯೂ ಕೂಡ ಶುಚಿತ್ವವಾಗಿ ಕೆಲಸ ಮಾಡಿದ್ರೆ ಇವತ್ತು ಆ ಅಪರಾಧಿ ಕೂಡ ಬಂಧಿಸೋ ಕೆಲಸ ಆಗ್ಬೇಕಾಯ್ತು. ಅದು ಕೂಡ ಮಾಡಲಿಲ್ಲ. ಇದು ಉದಾಹರಣೆ ಏನಪ್ಪ, ಸೋಮಚಂದ್ರ ಗ್ರಾಮ ಪಾಪ ಎಷ್ಟು ಬಡಪಾಯಿಗಳಂದ್ರೆ ಪಾಪ ಇಲ್ಲಿ ಬರೀ ನೋವಾಗ್ತದೆ. ನಿನ್ನೆ ಕಾರ್ಯಕ್ರಮ ಮಾಡಕ್ಕಾಗಲಿಲ್ಲ ಸರ್ ನನ್ನ ಕೈಲಿ. ಅಷ್ಟು ನೋವಾಗ್ತದೆ. ಎಷ್ಟು ನೋವಾಗ್ತದೆ. ಈ ಅಪ್ಪನ ಹೋಗಿ ಕತ್ತು ಕೊಯ್ತಾರೆ ಸಾರಿ ನೋಡ್ರ, ಕತ್ತು ಕೊಯ್ಯ ಫೋಟೋ ಸರ್. ಯಾವಾಗ ಪೋಸ್ಟ್ ಮಾಡಕ್ ಹೋಗ್ತೀರಾ? ಹಂಗಾದ್ರೆ ನೀವು ಎಲ್ಲಿ ಕೊಡ್ತೀರಿ ನ್ಯಾಯ? ಎಲ್ಲಾ ಪ್ರಕರಣಗಳು ಕೂಡ SP ಗಮನ ತರಬೇಕು. SC ST ಸೆಲ್ಲಲ್ಲಿ ಆಗೋ ಪ್ರಕರಣಗಳು ಬಹಳ ಸೂಕ್ಷ್ಮತೆಯಿಂದ ಗಮನಿಸಬೇಕಾಗ್ತದೆ. ನಾನು ಎಲ್ಲಾ ಪ್ರಕರಣ ಗಮನಿಸಿ ಅಂತಲ್ಲ, ಇಂಜುರಿ ಆಗಿರೋ ಸಮಸ್ಯೆಗಳನ್ನ ಬಹಳ ಗಂಭೀರವಾಗಿ ತಗೋಬೇಕು. ಕೊತ್ತೂರು ಮಂಜೂರು ಕೂಡ ತುಂಬಾ ಗಂಭೀರವಾಗಿ ತಗೋಬೇಕು. ಮುಂದಿನ ದಿನಗಳಿಗೆ ನಾನು ಸ್ಟೇಷನ್ ಮುಚ್ಚೋ ಕೆಲಸ ಆಗಬಾರ್ದು ಅನ್ನೋದಿದ್ರೆ ನೀವು ಶಿಸ್ತುಬದ್ಧವಾಗಿ ಕೆಲಸ ಮಾಡ್ತೀರಿ ಅಂತ ನಾನು, ಯಾಕಂದ್ರೆ DSP ಮೇಲೆ ಬಹಳ ಅಪಾರ ಗೌರವ ಇದೆ. ಒಳ್ಳೆ DSP ಕೆಲಸ ಮಾಡ್ತಾ ಇರೋದ್ರೆ ಯಾರು ಪ್ರಶ್ನೆ ಮಾಡ್ಬೇಕು? ನಾವು ತಮ್ಮ ಇಲಾಖೆನ ಮಾಡಿದ್ರೆ ನನ್ನ ಇಲಾಖೆ ಮಾಡ್ದಂಗಿದೆ. ಆದ್ರಿಂದ ಸೋಮಚಂದ್ರ ಗ್ರಾಮ ಸಾಹೇಬರು ಹೇಳ್ತಾ ಇದ್ದಾರೆ, ಏನೋ 5 ದಿನ ಟೈಮ್ ಕೊಡಿ, ನಾವು ಕಾಲಾವಕಾಶ ಕೊಡಿ, ನಾವು ಅರೆಸ್ಟ್ ಮಾಡ್ತೀವಿ ಅಂತ. ಅದನ್ನ ಮೀಡಿಯಾ ನೀವು ತಾವೇ ಹೇಳ್ಬಿಡಿ. ನೋಡಿ ಸರ್, ಏನಿವತ್ತು ಕರ್ನಾಟಕ ದಲಿತ ಸಂಸ್ಥೆಯಿಂದ ಹೋರಾಟ ಇಟ್ಕೊಂಡಿದ್ದೀವಿ. ನಾವೇ SC ST ಸೆಲ್ಲು ಕೋಲಾರ. ಏನಪ್ಪ ವಿಷಯ ಏನಂದ್ರೆ, ಸೋಮಸಂದ್ರ ಗ್ರಾಮ, ಕೋಲಾರ ತಾಲೂಕು ಓಳೂರು ಹೋಬಳಿ ಸೋಮಸಂದ್ರ ಗ್ರಾಮದಲ್ಲಿ ಒಬ್ಬ ದೊಡ್ಡ ಕುರುಬರಹಳ್ಳಿ ನಾಗರಾಜ್ ಬಿನ್ ದೇವರಾಜ್ ಅನ್ನುವರು ಮನೆಗೆ ನುಗ್ಗಿ ಒಬ್ಬ ಅಮಾಯಕ ದಲಿತ ಕುಟುಂಬವರನ್ನ ಕತ್ತು ಸೀಳೋ ತರ ಕೊಯ್ತಾರೆ. ಕತ್ತು ಸೀಳೋ ತರ ಕೊಯ್ದು ಇವರಿಗೆ ಗಾಯ ಮಾಡಿ SNR ಹಾಸ್ಪಿಟಲ್ ದಾಖಲೆ ಆಗಿದೆ. ಇವತ್ತು 8 ದಿವಸ ಆಗಿದೆ. ಇವತ್ತು ಕೂಡ ಪೊಲೀಸ್ ಇಲಾಖೆ ಅರೆಸ್ಟ್ ಮಾಡೋ ಕಾರ್ಯನೇ ಮಾಡಲಿಲ್ಲ. ಆದ್ರಿಂದ ಇವತ್ತು ನಮ್ಮ SC ST ಸೆಲ್ DSP ವಸಂತ ಸಾರ್ಗೂ ಮತ್ತೆ ತ್ಯಾಗರಾಜ್ ಸರ್ ಬಂದು ಮೆಮೊರಂ ತಗೊಂಡಿದ್ದಾರೆ. ಆದಷ್ಟು ಬೇಗ ಅರೆಸ್ಟ್ ಮಾಡ್ತೀವಿ ಅಂತ. ದಲಿತರಿಗೆ ಅನ್ಯಾಯ ಆದ್ರೆ ಯಾವತ್ತೂ ಕೂಡ ಕ್ಷಮಿಸೋದಿಲ್ಲ. ಏನು ಕೊತ್ತೂರು ಮಂಜೂರು ಕೇಸ್ ಆಗಿರ್ಬೋದು, ಈ ಕೇಸ್ ಆಗಿರ್ಬೋದು, ಯಾವುದೇ ಕೇಸಲ್ಲಿ ಕ್ರಮ ಕೈಗೊಳ್ಳದೆ ಪ್ರಭಾವಿಗಳ ಕೈವಾಡ ಇದೆ ಅಂತ ನನ್ನ ಭಾವನೆ. ಆದ್ರಿಂದ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ ಇಲಾಖೆಗೆ. ಆದಷ್ಟು ಬೇಗ ದೊಡ್ಡ ಕುರುಬರಹಳ್ಳಿ ನಾಗರಾಜ್ ಅವರನ್ನ ಬಂಧಿಸಿ ನ್ಯಾಯ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದ್ದರಿಂದ ನಾವು SP ಗೆ ಮೆಮೊರಂ ಕೊಟ್ಟು ನಾವು ಈ ಹೋರಾಟವನ್ನ ಇಲ್ಲಿಗೆ ಬಿಡ್ತಾ ಇದ್ದೀವಿ. ನ್ಯಾಯ ಸಿಗೋವರೆಗೂ ಬಿಡೋ ಪ್ರಶ್ನೆನೇ ಇಲ್ಲ. ಜೈ ಭೀಮ್, ಜೈ ಭಾರತ್.